ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನೋಡಿ ನಾನು ನಿಮಗೆ ಅಧಿಕ ಮಾಸದಲ್ಲಿ ನಾವು ಶಿವನ ಪೂಜೆ ಮಾಡುವಂಥ ಅಂದರೆ 16 ಸೋಮವಾರದ ವ್ರತದ ಪೂಜೆಯಲ್ಲಿ ನಾವು ಶ್ರೇಷ್ಠವಾದ ಪ್ರಸಾದದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಈ ಒಂದು ಪ್ರಸಾದ ಮಾಡಲು ನಮಗೆ ಗೋಧಿ ಹಿಟ್ಟು, ಒಣ ಕೊಬ್ಬರಿ, ಬೆಲ್ಲ, ತುಪ್ಪ, ಏಲಕ್ಕಿ ಪೌಡರ್ ಬೇಕಾಗುತ್ತದೆ. ಆದರೆ ನೀವು ಎಕ್ಸ್ಟ್ರಾ ಇನ್ನೂ ಜೊತೆಯಲ್ಲಿ ಬೇಕಾದರೆ ಡ್ರೈ ಫ್ರೂಟ್ಸ್ ಅಂದರೆ ಗೋಡಂಬಿ, ಬಾದಾಮಿ, ಪಿಸ್ತಾ ಇವೆಲ್ಲವನ್ನು ಕೂಡ ನೀವು ಸೇರಿಸಿಕೊಳ್ಳಬಹುದು. ಮೊದಲು ನಾನು ಒಂದು ಕಪ್ ಗೋಧಿಯನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ನಾನು ಬಾಣಲೆಯಲ್ಲಿ ಉರಿತಾ ಇದ್ದೇನೆ. ಒಂಬಣ್ಣ ಬರೋವರೆಗೂ ಉರಿಬೇಕು, ಸಿಮ್ಮಲ್ಲಿ ಇಟ್ಕೊಂಡು ಉರಿಬೇಕಾಗುತ್ತದೆ. ಈ ವ್ರತದಲ್ಲಿ ಇದೇ ಪ್ರಸಾದವೇ ನಾವು ಮಾಡುವಂಥದ್ದು. ಇದು ತುಂಬ ಶ್ರೇಷ್ಠವಾದದ್ದು, ಹಾಗೆ ಬಾಯಿಗೂ ಕೂಡ ಇದು ತುಂಬ ರುಚಿಯಾಗಿರ್ತದೆ. ಗೋಧಿಯಿಂದನೇ ಮಾಡಬೇಕಾಗುತ್ತದೆ. ಆಮೇಲೆ ನೀವು ಮನೇಲಿರುವಂಥ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಮಾಡಬೇಡಿ. ಆದಷ್ಟು ಹೊಸದಾಗಿ ನೀವು ತೆಗೆದುಕೊಂಡು ಬಂದು ಮಾಡಿದರೆ ತುಂಬಾ ಉತ್ತಮ. ಯಾಕಂದರೆ ಶಿವನ ಪೂಜೆಯಲ್ಲಿ ಆದಷ್ಟು ನಾವು ಮಡಿಯಿಂದನೇ ಪ್ರಸಾದವನ್ನು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ. ಶಿವಲಿಂಗವನ್ನು ಕೂಡ ಉತ್ತದ ಮಣ್ಣಿನಿಂದ ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ. ತುಂಬ ವಿಶೇಷವಾಗಿ ನಾವು ಇದನ್ನು ಪೂಜೆ ಮಾಡಬೇಕಾಗುತ್ತದೆ. ಹಾಗೆ ಅಷ್ಟೇ ಫಲ ಕೊಡುವಂಥದ್ದು. ನೋಡಿ, ಗೋಧಿಯನ್ನು ಉರಿದ ನಂತರದಲ್ಲಿ ನಾವು ಏನು ಒಣ ಕೊಬ್ಬರಿ ತೆಗೆದುಕೊಂಡಿರ್ತೇವೆ, ಈಗ ನಾನು ಒಂದು ಬಟ್ಲು ಗೋಧಿ ತೆಗೆದುಕೊಂಡಿದ್ದೇನೆ ಅಂದರೆ ನೀವು ಒಂದು ಅರ್ಧ ಬಟ್ಲು, ಮುಕ್ಕಾಲು ಬಟ್ಲಷ್ಟು ನೀವು ಒಂದು ಒಣ ಕೊಬ್ಬರಿನ ತೆಗೆದುಕೋಬೋದು. ಒಣ ಕೊಬ್ಬರಿ ಜಾಸ್ತಿ ಹಾಕಿದಷ್ಟು ರುಚಿಯೂ ಕೂಡ ಚೆನ್ನಾಗಿರ್ತದೆ. ಅದನ್ನು ಕೂಡ ಚೆನ್ನಾಗಿ ನಾವು ಒಂದು ಒಂಬಣ್ಣ ಬರೆಯೋರು ಸ್ವಲ್ಪ ಮಟ್ಟಿಗೆ ಹುರಿದು ಎತ್ತಿಟ್ಕೋಬೇಕಾಗುತ್ತದೆ. ಇಷ್ಟನ್ನೇ ನಾವು ಉರಿಬೇಕಾಗಿರುವಂಥದ್ದು. ನಂತರದಲ್ಲಿ ನೋಡಿ, ನಾವೇನು ಗೋಧಿಯನ್ನು ಹುರಿದು ಇಟ್ಟಿರ್ತೀವಿ, ಆಮೇಲೆ ಮತ್ತೊಂದು ನೀವು ಗಮನಿಸಬೇಕು, ಇದಕ್ಕೆ ತುಪ್ಪ ಹಾಕಿ ಉರಿಯಬಾರ್ದು. ನೀವು ತುಪ್ಪ ಹಾಕಿದ್ದಲ್ಲಿ ಅದೆಲ್ಲನೂ ಕೂಡ ನಿಮಗೆ ಮಿಕ್ಸಿ ಜಾರ್ಗೆ ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ಡ್ರೈ ರೋಸ್ಟೇ ಮಾಡಬೇಕಾಗುತ್ತದೆ. ನೀವು ಆ ಗೋಧಿಯನ್ನು ಮಿಕ್ಸಿ ಮಾಡಿಕೊಂಡು ಆ ಪೌಡ್ರನ್ನ 2 ಬಾರಿ ನೀವು ಜರಡಿ ಹಿಡಿದಾಗ ನೀವು ಎಷ್ಟೆಲ್ಲ ಗೋಧಿ ಹಾಕಿರ್ತೀರೋ ಅಷ್ಟು ಪ್ರಮಾಣದಲ್ಲಿ ನಿಮಗೆ ಗೋಧಿ ಹಿಟ್ಟು ನೈಸ್ ಪೌಡ್ರ್ ಆಗಬೇಕು. ತುಂಬ ರುಚಿ ಇರುತ್ತದೋ. ನೈಸ್ ಪೌಡರನ್ನು ಮಾಡ್ಕೋಬೇಕಾಗುತ್ತದೆ. ಅದರ ನಂತರದಲ್ಲಿ ನಾವು ಅದಕ್ಕೆ ಏನು ಮಾಡಬೇಕು ಅಂತಂದರೆ, ಈಗ ನೋಡಿ, ಗೋಧಿ ಹಿಟ್ಟು ನಾನು ಒಮ್ಮೆ ಜರಡಿ ಮಾಡಿದ್ದೇನೆ, ಮತ್ತು ಉಳಿದಿರೋದನ್ನು ಮತ್ತೊಮ್ಮೆ ನಾನು ಮಿಕ್ಸಿ ಮಾಡಿಕೊಂಡು ಮತ್ತೆ ಜರಡಿ ಮಾಡಿ ಹಾಕ್ತಾ ಇದ್ದೇನೆ. ಈ ರೀತಿಯಾಗಿ ನೀವು 2 ಬಾರಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಅದರ ನಂತರದಲ್ಲಿ ನೋಡಿ, ನಾವು ಬೆಲ್ಲವನ್ನು ನೀವು ಪಾಕ ಮಾಡಿ ಹಾಕ್ಬೋದು. ಆದರೆ ಪಾಕ ಮಾಡಿ ಹಾಕೋದಕ್ಕಿಂತ ಇದೇ ಸುಲಭವಾಗಿರುವಂಥದ್ದು. ಈ ಬೆಲ್ಲವನ್ನು ಇದಕ್ಕೆ ಸ್ವಲ್ಪ ಮಟ್ಟಿಗೆ ಗೋಧಿ ಹಿಟ್ಟನ್ನು ಮಿಕ್ಸಿ ಮಾಡಿ ಯಾಕೆಂತಂದರೆ ಬೆಲ್ಲ ಅಲ್ವಾ, ಅದು ಅಂಟಿನ ಪದಾರ್ಥ, ಮಿಕ್ಸಿಗೆ ಅಂಟ್ಕೊಂಡ್ಬಿಡುತ್ತೆ. ಹಾಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿದಾಗ ಅದು ಆದಷ್ಟು ಚೆನ್ನಾಗಿ ಪೌಡ್ರ್ ಆಗುತ್ತೆ. ನಂತರ ಅದಕ್ಕೆ ಏಲಕ್ಕಿ ಪೌಡರನ್ನು ಹಾಕಿ, ಅಥವಾ ಡೈರೆಕ್ಟಾಗಿ ನೀವು ಗೋಧಿ ಹಿಟ್ಟಿಗೂ ಕೂಡ ಏಲಕ್ಕಿ ಪೌಡರನ್ನು ಹಾಕ್ಬೋದು. ಇಷ್ಟನ್ನೇ ನಾನು ಹಾಕ್ತಾ ಇರುವಂಥದ್ದು. ಇನ್ನು ಒಣ ಕೊಬ್ಬರಿ ಅಂತ ಬಂದಾಗ ನೀವು ಮಿಕ್ಸಿ ಮಾಡಿ ಹಾಕ್ಬೋದು, ಅಥವಾ ಅದು ಚೆನ್ನಾಗಿ ಹುರಿದಿರ್ತೀವಲ್ಲ, ಕೈಯಲ್ಲೇ ಪೌಡ್ರ್ ಆಗಿಬಿಡುತ್ತೆ. ನಾನು ಮಾಡ್ಬೇಕಾದ್ರೆ ಅದನ್ನು ಕೈಯಲ್ಲೇ ಪೌಡ್ರ್ ಮಾಡ್ಕೊಳ್ತೇನೆ. ಇದರಲ್ಲಿ ನಿಮಗೆ ಮಿಕ್ಸಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ, ಬೆಲ್ಲ ಕೂಡ ಚೆನ್ನಾಗಿ ಪೌಡ್ರ್ ಆಗಿದೆ, ಸ್ವಲ್ಪನೂ ಮಿಕ್ಸಿಗೆ ಅಂಟ್ಕೊಂಡಿಲ್ಲ. ಈ ಥರ ಡ್ರೈ ಆಗಿರಬೇಕು. ಅದರ ನಂತರದಲ್ಲಿ ನೋಡಿ, ನಾವು ಒಣ ಕೊಬ್ಬರಿಯನ್ನು ಸಹ ಹಾಕಬೇಕಾಗುತ್ತದೆ. ಮೊದಲು ನಾವು ಒಂದೊಂದು ಹಂತದಲ್ಲೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಿಂದ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಉಂಡೆ ಕೂಡ ಬರ್ತಾ ಹೋಗುತ್ತದೆ. ಇದಕ್ಕೆ ನಾವು ನೀರನ್ನು ಮುಡಿಸೋ ಹಾಗೆ ಇಲ್ಲ, ಹಾಗೆ ನಾವು ಉಂಡೆ ಕಟ್ಟಬೇಕಾಗುತ್ತದೆ. ನೋಡಿ, ಈಗ ನಾನು ಒಣ ಕೊಬ್ಬರಿಯನ್ನು ಕೂಡ ನಾನು ಹುರಿದಿಟ್ಕೊಂಡಿದ್ದೆ, ಅದನ್ನು ಕೈಯೆಲ್ಲ ಪೌಡ್ರ್ ಮಾಡಿ ಹಾಕ್ಕೊತಾ ಇದ್ದೇನೆ. ಇದೇ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ ಮಿಕ್ಸಿ ಮಾಡ್ಕೋಬೋದು. ನೋಡಿ, ತುಪ್ಪ ಮಾತ್ರ ಎಷ್ಟು ಪ್ರಮಾಣದಲ್ಲಿ ಹಾಕ್ತೀರೋ ಅಷ್ಟು ಒಳ್ಳೆಯದು. ಈಗ ನೀವು ದೊಡ್ಡ ಬಟ್ಲಿನಲ್ಲಿ ಗೋಧಿ ತೆಗೆದುಕೊಂಡಿದ್ರೆ ಅಂದರೆ ಹೆಚ್ಚು ಕಡಿಮೆ ಒಂದು ಅರ್ಧ ಬಟ್ಲಾದ್ರೂ ನೀವು ತುಪ್ಪ ಹಾಕಲೇಬೇಕಾಗುತ್ತದೆ. ತುಪ್ಪ ಹಾಕಿದಷ್ಟು ನಮಗೆ ಉಂಡೆ ಕಟ್ಟೋಕ್ಕೂ ಕೂಡ ಸಹಾಯ ಆಗುತ್ತದೆ, ಅಷ್ಟೇ ರುಚಿಯೂ ಕೂಡ ಇರ್ತದೆ. ಆಮೇಲೆ ಒಟ್ಟಿಗೆ ಹಾಕಬಾರ್ದು, ಒಂದು 3-4 ಸ್ಪೂನ್ ಹಾಕ್ತಾ ಕಲಿಸ್ಕೊಳ್ತಾ ಹೋಗಬೇಕು. ಒಂದೇ ಸರಿಗೆ ಹಾಕಿದಾಗ ಸರಿ ಹೋಗೋದಿಲ್ಲ. ಅದು ಸ್ವಲ್ಪನೇ ಹಾಕಿ ಚೆನ್ನಾಗಿ ಕೈಯಿಂದ ನಾವು ನಾದ್ಕೋಬೇಕು. ಆ ರೀತಿ ಮಾಡಿದಾಗ ನಮಗೆ ಉಂಡೆ ಕಟ್ಟೋದಕ್ಕೆ ತುಂಬ ಸುಲಭವಾಗುತ್ತದೆ. ಈಗಾಗಲೇ ನಾನು ಹೇಳಿದಾಗೆ ಬೇಕಾದ್ರೆ ಇದಕ್ಕೆ ನೀವು ತುಪ್ಪದಲ್ಲಿ ನೀವು ಗೋಡಂಬಿ, ದ್ರಾಕ್ಷಿ, ಒಣ ಕೊಬ್ಬರಿ ಇವೆಲ್ಲವನ್ನು ಕೂಡ ನೀವು ಫ್ರೈ ಮಾಡಿ, ಬಾದಾಮಿ ಎಲ್ಲವನ್ನು ಕೂಡ ಫ್ರೈ ಮಾಡಿ ಕೂಡ ನೀವು ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು. ಆದರೆ ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿಲ್ಲ. ಯಾಕೆಂದರೆ ನನಗೆ ಯಾರೋ ಒಬ್ಬರು ಮೆಸೇಜ್ ಮಾಡಿದ್ದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಬಾರ್ದು, ನಾವು ಇಷ್ಟನ್ನೇ ಮಾಡಬೇಕು ಅಂತೇಳಿ. ಹಾಗಾಗಿ ಅವರ ಒಂದು ಮಾತನ್ನು ಕೂಡ ನಾನು ಗಮನದಲ್ಲಿ ಇಟ್ಕೊಂಡು ಇವತ್ತು ಡ್ರೈ ಫ್ರೂಟ್ಸ್ ಹಾಕಿಲ್ಲ, ಹಾಗೆ ಮಾಡಿ ತಿಳಿಸ್ಕೊಡ್ತಾ ಇದ್ದೇನೆ. ಲಾಸ್ಟ್ ಇಯರ್ ನಾನು ಡ್ರೈ ಫ್ರೂಟ್ಸ್ ಹಾಕಿ ತಿಳಿಸ್ಕೊಟ್ಟಿದ್ದೆ. ಅದು ನಿಮ್ಮ ಒಂದು ಚಾಯ್ಸ್, ಹಾಕಬಾರ್ದು ಅಂತ ಏನಲ್ಲ, ಅದು ನಿಮ್ಮ ಒಂದು ಚಾಯ್ಸ್ ಆಗಿರುತ್ತದೆ. ನೋಡಿ, ಚೆನ್ನಾಗಾಗಿದೆ, ಇವಾಗ ತುಂಬ ಚೆನ್ನಾಗಾಗಿದೆ. ಈಗ ನಾವು ಏನು ಮಾಡಬೇಕಂದ್ರೆ, ನಾವು ಎಷ್ಟು ಗೋಧಿಯನ್ನು ತೆಗೆದುಕೊಂಡಿರ್ತೀವೋ ಅದನ್ನು ನಾವು ಹಿಟ್ಟನ್ನು ಮಾಡಿದ ನಂತರದಲ್ಲಿ 3 ಭಾಗವನ್ನಾಗಿ ಮಾಡ್ಕೋಬೇಕು. ನೀವು ಎಷ್ಟೇ ದೊಡ್ಡದಾಗಿ ತೆಗೆದುಕೊಂಡ್ರು, ಈಗ ಮನೇಲಿ ತುಂಬ ಮಕ್ಕಳಿರ್ತಾರೆ, ಅವಾಗಿದ್ದಾಗ ಅವ್ರಿಗೂ ಬೇಕಲ್ವ, ಹಂಗಾಗಿ ನೀವು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಗೋಧಿ ಹಾಕ್ಕೋಬೋದು. ಆ್ಯಕ್ಚುಲಿ ನೀವು 16 ಸೋಮವಾರದ ಪುಸ್ತಕದಲ್ಲಿ ನೋಡಿದ್ರೆ ಅದರಲ್ಲಿ ಸೇರ್ಗಂಟ್ಲೆ ಕೊಟ್ಟಿದ್ದಾರೆ. ಆದರೆ ನಾನು ಸ್ವಲ್ಪ ಮಟ್ಟಿಗೆ ಮಾತ್ರ ತಿಳಿಸ್ಕೊಡ್ತಾ ಇದ್ದೇನೆ. ಇದನ್ನು ನೀವು ಇನ್ನೊಂದು ಗಮನದಲ್ಲಿ ಇಟ್ಕೋಬೇಕು. ಈ ಪ್ರಸಾದ ನೀವು ಎಷ್ಟು ಮಾಡಿರ್ತೀರೋ ಅಷ್ಟನ್ನು ನೀವು ಖಾಲಿ ಮಾಡಲೇಬೇಕಾಗುತ್ತದೆ. ಉಳ್ಸೋಕ್ಕೆ ಬರಲ್ಲ, ಅಥವಾ ಯಾರಿಗೂ ಕೊಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಅದೊಂದು ಮಾತು ಗಮನದಲ್ಲಿ ಇಟ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಟ್ಟಿಗೆ ಮಾತ್ರ ನೀವು ಸಿದ್ಧತೆ ಮಾಡಿಕೊಳ್ಳಿ. ಈಗ ಮನೇಲಿ ಮಕ್ಕಳಿದ್ದಾರೆ ಅಂದರೆ ಸ್ವಲ್ಪ ಹೆಚ್ಚಿನ ಮಟ್ಟದ
ಮಟ್ಟದಲ್ಲೇ ಮಾಡ್ಕೊಳ್ಳಿ. ನೀವು ಎಷ್ಟು ಜನ ಇದ್ದೀರಾ ಅಷ್ಟರ ಮಟ್ಟಿಗೆ ಮಾತ್ರ ನೀವು ಸಿದ್ಧತೆ ಮಾಡಿಕೊಂಡು ಈ ಪ್ರಸಾದ ಏನಪ್ಪ ಅಂದರೆ 3 ಉಂಡೆನೇ ನಾವು ಯಾಕೆ ಮಾಡಬೇಕು ಅಂತಂದರೆ, ಒಂದು ಶಿವನಿಗೆ, ಒಂದು ಹಸುವಿಗೆ, ಮತ್ತೊಂದು ಮನೆಯಲ್ಲಿರುವಂಥ ಕುಟುಂಬಸ್ಥರಿಗೆ. ಇದು ಒಂದು ಹಸುವಿಗೆ ನೀವು ಕೊಡಲೇಬೇಕು. ಹಸುವಿಗೆ ಕೊಟ್ಟ ಮೇಲೆ ನಂತರದಲ್ಲೇ ನೀವು ಪ್ರಸಾದವನ್ನು ಸೇವನೆ ಮಾಡೋದಕ್ಕೆ ಬರೋದು. ಅಲ್ಲಿವರೆಗೂ ನಿಮಗೆ ಸೇವನೆ ಮಾಡೋದಕ್ಕೆ ಬರೋದಿಲ್ಲ. ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತದೆ. ನಂತರದಲ್ಲಿ ನಾವು ಶಿವನಿಗೆ ಅಂತ ನಾವು ಏನೊಂದು ಉಂಡೆ ಅಂತ ಪ್ರಸಾದ ಇಟ್ಟಿರ್ತೀವೋ ಅದನ್ನು ಪೂಜೆ ಮಾಡಿದಂಥವರು ಸೇವನೆ ಮಾಡಬೇಕಾಗುತ್ತದೆ. ಇನ್ನೂ ಒಂದಿರೋವಂಥದ್ದು 3ನೇ ಉಂಡೆ, ಅದು ನಿಮ್ಮ ಕುಟುಂಬಸ್ಥರಿಗೆ. ಇಷ್ಟನ್ನು ನೀವು ಪ್ರಸಾದ ಮಾಡುವಂಥದ್ದು 3 ಉಂಡೆನೇ ಮಾಡಬೇಕು. ಇನ್ನು ಪೂಜಾ ವಿಧಾನ ಕೂಡ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೇನೆ. ಹಾಗೆ ಮಣ್ಣಿನಿಂದ ಮಾಡುವಂಥ ಶಿವಲಿಂಗವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಹಾಗೆ ಇವತ್ತು ನಾನು ಪ್ರಸಾದ ತಿಳಿಸ್ಕೊಟ್ಟಿರೋಂಥ ಮಾಹಿತಿ ಹೇಗಿತ್ತು ಅಂತ ಹೇಳಿ ನನಗೊಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದಕ್ಕೆ ನೀರು ಮುಟ್ಟಿಸ್ಬೇಡಿ. ನೀರು ಮುಟ್ಟಿಸಿದ್ರೆ ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ. ಆದಷ್ಟು ನಾನು ತಿಳಿಸ್ಕೊಟ್ಟಿರೋಂಥ ಮಾದರಿಯಲ್ಲಿ ನೀವು ಮಾಡಿದ್ರೆ ಈ ಒಂದು ಪ್ರಸಾದ ಏನಿದೆ ಶಿವನಿಗೆ ಶ್ರೇಷ್ಠವಾದ ಪ್ರಸಾದ ತುಂಬ ಚೆನ್ನಾಗಾಗುತ್ತೆ. ಹಾಗೆಯೇ ನಂತರದ ದಿವಸಗಳಲ್ಲಿ ಇನ್ನೂ ನಿಮಗೆ ಅಧಿಕ ಮಾಸಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ವಿಡಿಯೋ ಬೇಕಾದರೂ ನನಗೆ ಮೆಸೇಜ್ ಮಾಡಿ, ನಾನು ಅದರ ಬಗ್ಗೆನೇ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೇನೆ. ಥ್ಯಾಂಕ್ ಯು.